ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ನಾಳೆ ಆಷಾಢ ಏಕಾದಶಿ ರೀ. ಆ ಆಷಾಢ ಏಕಾದಶಿ ಸ್ಪೆಷಲ್ಲೇ ಒಂದು ರೆಸಿಪಿಯನ್ನು ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಮಾಡೋರು ಪರ್ಫೆಕ್ಟ್ ಆಗಿನೇ ಮಾಡ್ಕೋಬೋದು. ಕೇವಲ ಒಂದು 10 ನಿಮಿಷದಲ್ಲೇ ರೆಡಿ ಮಾಡ್ಕೋಬೋದು. ಹಂಗಿತ್ತಂದ್ರೆ ಇದನ್ನ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬರ್ರಿ. ಇಲ್ಲಿ 2 ಮೀಡಿಯಮ್ ಸೈಜದ ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ಕಪ್ಪಾಗಬಾರ್ದು ಅಂತ ಹೇಳಿ ನೀರಿನಲ್ಲಿ ಹಾಕಿಟ್ಟಿದ್ದೀರಿ. ದೊಡ್ಡ ಸೈಜದ ಆಲೂಗಡ್ಡೆ ಇತ್ತಂದ್ರೆ 1 ಆಲೂಗಡ್ಡೆನೇ ತಗೋರಿ. ಈಗ ಈ ಆಲೂಗಡ್ಡೆನ ತುರಿದ್ಬಿಟ್ಟು ತಗೊಳ್ಳೋಣ. ನೋಡಿ, ಒಂದು ಪಾತ್ರೆಯೆಲ್ಲ ನೀರು ಹಾಕೊಂಡೆ ನೀರಿನಲ್ಲೇ ತುರಿದ್ಬಿಟ್ಟು ತಗೋತೀನಿ. ಸಣ್ಣದಾಗಿ ತುರಿದ್ಬಿಟ್ಟು ತಗೋಬೇಡ್ರಿ, ದಪ್ಪಾಗಿನೇ ತುರಿದ್ಬಿಟ್ಟು ತಗೋರಿ. ಇವತ್ತು ನಾನು ಆಷಾಢ ಏಕಾದಶಿ ಸ್ಪೆಷಲ್ ಅಂತ ಹೇಳಿ ಸಬ್ಬಕ್ಕಿ ಅಥವಾ ಸಾಬುದಾನಿ ವಡೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಅನ್ಬೋದು ಸಾಬುದಾನಿ ವಡೆ ಅಂದರೆ ಇದ್ರೊಳಗೆ ಏನು ಸ್ಪೆಷಲ್ ಅದ ಅಂತ ಹೇಳಿ. ಸಬ್ಬಕ್ಕಿಯನ್ನು ನೆನೆಸ್ತೇನೆ, ಆಲೂಗಡ್ಡೆಯನ್ನು ಬೇಯಿಸ್ತೇನೆ, ಇನ್ಸ್ಟಂಟಾಗಿ ಒಂದು 10 ನಿಮಿಷದಲ್ಲೇ ಸಬ್ಬಕ್ಕಿ ವಡೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಪರ್ಫೆಕ್ಟಾಗಿಯೇ ಮಾಡ್ಕೋಬೋದು. ಎಣ್ಣೆಲಿ ಯಾವುದೇ ರೀತಿ ಎಣ್ಣೆನೂ ಹಿಡಿಯೋದಿಲ್ಲ, ಒಡೆಯೋದೂ ಇಲ್ಲ. ತುಂಬ ಈಸಿ ಅದ್ರಿ. ಖಂಡಿತನೂ ನೀವು ನಾಳೆ ಏಕಾದಶಿ ಸ್ಪೆಷಲ್ ಈ ವಡೆಯನ್ನು ಟ್ರೈ ಮಾಡಿ ನೋಡಿರಿ. ನೋಡಿ, 2 ಆಲೂಗಡ್ಡೆನ ಏನು ಮಾಡ್ಕೊಂಡಿನಿ, ದಪ್ಪಾಗಿನೇ ತುರಿದ್ಬಿಟ್ಟು ತೊಗೊಂಡಿನಿ. ನೋಡಿ, ಇದರೊಳಗಿನ ಸ್ಟಾರ್ಚ್ ಹೋಗುವವರೆಗೂ ನಾನು 3 ಬಾರಿ ಇದನ್ನು ಏನು ಮಾಡ್ತೀನಿ, ತೊಳೆದ್ಬಿಟ್ಟು ತೊಗೋತೀನಿ. ನೋಡಿರಿ, ಈ ಆಲೂಗಡ್ಡೆಯನ್ನು ತುರಿದ್ಬಿಟ್ಟು ನೋಡಿ, ಈಗ 1 ಬಾರಿ ನೀರನ್ನು ಹಾಕಿ ನೀರನ್ನು ತೆಗೆದುಬಿಟ್ಟು ಮತ್ತೆ 2 ಬಾರಿ ನೀರನ್ನು ಹಾಕಿಬಿಟ್ಟು ನೋಡಿ ತೊಳೆದ್ಬಿಟ್ಟು ತೊಗೋತೀನಿ. ನೋಡಿರಿ, ಇದನ್ನೆಲ್ಲ ನೀರನ್ನು ಅವಾಗ ಏನು ಮಾಡ್ತೀನಿ, ಈ ನೀರನ್ನು ತೆಗೆದುಬಿಟ್ಟು ತೊಗೊಳೋಣ್ರಿ. ನಾನು 2 ಬಾರಿ ತೊಳೆದ್ಬಿಟ್ಟು ತೊಗೋತೀನಿ, ಆದರೆ ಅದನ್ನೇನು ತೋರಿಸಿಲ್ಲ. ಈಗ ಅದೇ ಪಾತ್ರೆಯಲ್ಲಿ ಅದು ಸಪ್ರೇಟಾಗಿ ಇಟ್ಟಿದ್ದೀನಿ. ಅದೇ ಪಾತ್ರೆಯಲ್ಲಿ ಈ ಬಟ್ಲೆ ನಾನೇನು ಮಾಡ್ಕೊಂಡಿದ್ದೀನಿ, 2 ಬಟ್ಲಾಗಷ್ಟು ಸಾಬುದಾನಿ ಅಥವಾ ಸಬ್ಬಕ್ಕಿಯನ್ನು ತೊಗೊಂಡಿದ್ದೀನಿ. ನೋಡಿ 2 ಬಟ್ಲಕ್ಕೆ ನಾನು 2 ಆಲೂಗಡ್ಡೆ ಮೀಡಿಯಮ್ ಸೈಜ್ 2 ಆಲೂಗಡ್ಡೆಯನ್ನು ತೊಗೊಂಡಿದ್ದೀನಿ. ಈಗ ಫಸ್ಟ್ ಏನು ಮಾಡೋಣ್ರಿ, ಈ ಸಬ್ಬಕ್ಕಿಯನ್ನು ತೊಳೆದ್ಬಿಟ್ಟು ತೊಗೊಳೋಣ್ರಿ. ನೋಡಿ, ಸಬ್ಬಕ್ಕಿಯನ್ನು ನೆನೆಸೋದೇ ಬೇಡ, ಒಂದು 10 ನಿಮಿಷದಲ್ಲೇ ನೀವು ಇದನ್ನು ಏನು ಮಾಡ್ಕೋಬೋದು, ರೆಡಿ ಮಾಡ್ಕೋಬೋದು. ನೋಡಿ, ಈಗ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ. ಈಗ ಇದರೊಳಗೆ ನೀರನ್ನು ಕಂಪ್ಲೀಟಾಗಿ ತೆಗೆದುಬಿಟ್ಟು ತೊಗೊಂಡು, ಒಂಚೂರು ನೀರಿನ ಅವಶ್ಯ ಇಲ್ಲರಿ, ಎಲ್ಲ ನೀರನ್ನು ಬಸದ್ಬಿಟ್ಟು ಅಥವಾ ತೆಗೆದುಬಿಟ್ಟೇ ತೊಗೊಂಡಿದ್ದೀನಿ. ಈಗ ಅನ್ಕತಕ್ಕ ಒಂದು ಮಸಾಲೆಯನ್ನು ರೆಡಿ ಮಾಡ್ಕೊತೀನಿ. ಮಿಕ್ಸಿ ಜಾರಿಗಿಲ್ಲ ಅರ್ಧ ಬಟ್ಲಾಗಷ್ಟು ಶೇಂಗಾನ ಸಿಪ್ಪೆ ತೆಗೆದುಬಿಟ್ಟು ಹಾಕ್ತಾಯಿದ್ದೀನಿ. ಸಿಪ್ಪೆ ದರ್ಸ್ಲೇನು ಹಾಕೋಬೋದು. 5 ಮೆಣಸಿನ್ಕಾಯಿನ ಹಾಕಿದ್ದೀನಿ. ಖಾರ ನೀವು ನೋಡಿಬಿಟ್ಟು ಹಾಕೋರಿ. ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆನ ಹಾಕಿದ್ದೀನಿ. ಈಗ ಮಿಕ್ಸಿಯನ್ನು ಆನ್ ಆಫ್ ಮಾಡಿ ನೀವೇನು ಮಾಡ್ಬೋದು, ಇದನ್ನು ತರಿಯಾಗಿಯೇ ಗ್ರೈಂಡ್ ಮಾಡ್ಕೋರಿ. ಇಲ್ಲ ಕಲ್ಲು ಇತ್ತಂದ್ರೆ ಕಲ್ಲಿನಲ್ಲಿ ಕುಟ್ಬಿಟ್ಟು ತೊಗೋರಿ. ಫೈನ್ ಪೇಸ್ಟ್ ಥರ ಮಾಡ್ಕೋಬೇಡ್ರಿ. ಚಿಕ್ಕ ಶೇಂಗಾ ಅಥವಾ ನೋಡಿರಿ ಈ ಶೇಂಗಾ ಪೀಸ್ಗಳು ಉಳಿಬೇಕು, ಆ ರೀತಿಯೇ ಮಾಡ್ಕೋಬೇಕು. ನೋಡಿರಿ, ಇದನ್ನು ಈಗ ಮಸಾಲೆ ರೆಡಿ ಆಗಿದೆ. ಈಗ ಅದನ್ನೇ ತುರಿದು ಇಟ್ಕೊಂಡಿರುವಂಥ ಆಲೂಗಡ್ಡೆನ ನೀರನ್ನು ತೆಗೆದುಬಿಟ್ಟಿಟ್ಟಿದೆ. ಅದನ್ನು ಒಂಚೂರು ನೀರು ಉಳಿಲಾರ್ದಂಗೆ ಮತ್ತೇನು ಮಾಡೀನಿ, ಇದನ್ನು ಹಿಂಡಿ ಬಿಟ್ಟೇ ಹಾಕಿದ್ದೀನಿ. ನೋಡಿರಿ, ನೀರಿನ ಅಂಶ ಹಾಕಕ್ಕೆ ಹೋಗ್ಬೇಡ್ರಿ. ಆ ಆಲೂಗಡ್ಡೆ ತುರಿದಿರೋದನ್ನು ಅದನ್ನು ಚೆಂದಂಗೆ ಹಿಂಡಿ ನೀರನ್ನು ತೆಗೆದುಬಿಟ್ಟೇ ಹಾಕಿರಿ. ಈಗ ಫಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನೀವು ಉಪವಾಸಕ್ಕೆ ವ್ರತಕ್ಕೆ ಬೇರೆ ಅದು ಉಪ್ಪನ್ನು ತಿಂತಿದ್ರೆ ನೀವು ವ್ರತಕ್ಕೆ ಯಾವ ಉಪ್ಪನ್ನು ಬಳಸಿರೋ ಆ ಉಪ್ಪನ್ನಾದರೂ ಹಾಕೋಬೋದು. ಉಪ್ಪನ್ನು ಹಾಕಿಬಿಟ್ಟು ಫ್ರೆಶ್ ಆಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಆ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಮಸಾಲೆಯನ್ನು ಹಾಕಿದ್ದೀನಿ. ನೋಡಿರಿ, ತರಿಯಾಗಿಯೇ ಗ್ರೈಂಡ್ ಮಾಡ್ಕೊರಿ. ಚಿಕ್ಕ ಶೇಂಗಾ ಪೀಸ್ಗಳು ಉಳಿಬೇಕು. ಈಗ ಇದನ್ನು ಏನು ಮಾಡ್ಕೊಂಡ್ರಿ, ಫಸ್ಟ್ ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ, ಎಲ್ಲ ಮಸಾಲೆ, ಉಪ್ಪು, ಖಾರ, ಆ ಸಾಬುದಾನಿ ಎಲ್ಲ ಮಿಕ್ಸ್ ಆಗಲ್ರಿ. ಸಣ್ಣದಾಗಿ ತುರಿದ್ಬಿಟ್ಟು ತೊಗೋಬೇಡ್ರಿ. ಈ ರೀತಿ ದಪ್ಪಾಗಿಯೇ ತುರಿದ್ಬಿಟ್ಟು ತೊಗೋರಿ. ಆವಾಗನೇ ಏನಾಗ್ತದೆ, ಟೇಸ್ಟ್ ಚೆನ್ನಾಗಿರ್ತದೆ. ನೋಡಿ ಎಲ್ಲನೂ ಮಿಕ್ಸ್ ಆಗಿದೆ. ಈಗ ನೋಡಿ, ನಾನು ಇದಕ್ಕೆ ಬೈಂಡಿಂಗ್ ಸಲುವಾಗಿ ವರೆದಕ್ಕಿ ಇರ್ತಾವಲ್ಲ, ಆ ವರೆದಕ್ಕಿಯನ್ನು ಪೌಡ್ರ್ ಮಾಡಿ ಹಾಕ್ತಾಯಿದ್ದೀನಿ. ಅದನ್ನು ಪೌಡ್ರ್ ಮಾಡಿರೋದನ್ನು ಒಂದು ಕ್ಲಿಪ್ಪು ನನ್ನ ಮಿಸ್ ಆಗಿದ್ರಿ. ಈ ಸ್ಪೂನಿಂದ ಫಸ್ಟ್ 2.5 ಸ್ಪೂನ್ ಆಗಷ್ಟೇ ಹಾಕ್ತಾಯಿದ್ದೀನಿ. ಅದು ಉಪವಾಸಕ್ಕೆ ಬಳಸೋ ವರೆದಕ್ಕಿ ಇರ್ತದಲ್ರಿ, ಅದನ್ನೇ ಏನು ಮಾಡಿದ್ದೀನಿ ನಾನು, ಇದು ಮಿಕ್ಸಿಯಲ್ಲಿ ಹಾಕಿಬಿಟ್ಟು ಫೈನಾಗಿ ಪೌಡ್ರ್ ಮಾಡಿ ತೊಗೊಂಡಿದ್ದೀನಿ. ಫಸ್ಟ್ ಬೈಂಡಿಂಗ್ ಸಲುವಾಗಿ 2.5 ಸ್ಪೂನ್ ಆಗಷ್ಟು ಹಾಕ್ತೀನಿ ರೀ. ನೋಡಿ, ಯಾವ ರೀತಿ ಇರಬೇಕಂತ ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಮಿಕ್ಸ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಹಿಟ್ಟು ಹಿಡಿಸ್ತದ ಅನ್ಸಕತ್ತದ. ಇನ್ನೊಂದು ಸ್ಪೂನ್ ಹಿಟ್ಟದಲ್ರಿ, ಅದನ್ನು ಹಾಕ್ಕೊಂಡಿದ್ದೀನಿ. ನೋಡಿ ಈ ರೀತಿ ತುಂಬ ಮೆತ್ತಗೂ ಅಲ್ಲ, ತುಂಬ ಗಟ್ಟಿನೂ ಅಲ್ಲ, ಆವರೆಗೂ ಹಾಕಬೇಕು. ನೋಡಿರಿ, ನಾನು 3.5 ಸ್ಪೂನ್ ಆಗಷ್ಟು ಆ ವರೆದಕ್ಕಿ ಹಿಟ್ಟನ್ನು ಹಾಕಿದ್ದೀನಿ. ನೋಡಿ ಈ ರೀತಿ ಇರಬೇಕು ರೀ. ನೋಡಿ, ನೀವು ಉಂಡೆ ಕಟ್ಟರೆ ಗೊತ್ತಾಗ್ತೈತೆ ನಿಮಗೆ. ಈ ರೀತಿ ನೋಡಿ, ಹಿಟ್ಟು ಕರೆಕ್ಟಾಗಿ ಬೈಂಡ್ ಆಗಕತ್ತದ ಅಂತೇಳಿ. ನೋಡಿ, ಈಗ ಈ ರೀತಿ ಏನು ಮಾಡ್ಕೋತೀನಿ, ಒಂದೊಂದಾಗಿಯೇ ಚಿಕ್ಕ ಉಂಡೆಗಳನ್ನ ಮಾಡ್ಕೋತೀನಿ. ನೋಡಿ, ಸಾಬುದಾನಿ ಅಥವಾ ಸಬ್ಬಕ್ಕಿಯನ್ನು ನೆನೆಸೋದು ಬೇಡ, ಆಲೂಗಡ್ಡೆ ಬೇಯಿಸೋದು ಬೇಡ. ಇನ್ಸ್ಟಂಟಾಗಿ ದಿಢೀರಾಗಿಯೇ 10 ನಿಮಿಷದಲ್ಲೇ ನೀವೇನು ಮಾಡ್ಬೋದು, ಸಬ್ಬಕ್ಕಿ ವಡೆಯನ್ನು ಮಾಡ್ಕೋಬೋದು. ನೋಡಿರಿ, ಮತ್ತು ಸಬ್ಬಕ್ಕಿ ವಡೆ ಯಾರ್ಯಾರು ಫೇವ್ರೇಟ್ ಅಂತ ಹೇಳಿನೂ ನನಗೆ ಕಮೆಂಟ್ ಮಾಡ್ತೀರ ಸರಿ. ಎಲ್ಲನೂ ಆಮೇಲೆ ಏನು ಮಾಡ್ಕೊಂಡಿನಿ, ಉಂಡೆಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಇಡ್ಲಿ ಪಾತ್ರೆಯನ್ನು ತೊಗೊಂಡಿನಿ. ಆ ಪಾತ್ರೆಗೆ ನೋಡಿ, ಇಡ್ಲಿ ಪ್ಲೇಟನ್ನು ತೊಗೊಂಡಿದ್ದೀನಿ. ಅದಕ್ಕೂ ಏನು ಮಾಡ್ಕೊಂಡಿದ್ದೀನಿ, ಒಂಚೂರು ಎಣ್ಣೆಯನ್ನು ಎಲ್ಲಕ್ಕೆ ಹಚ್ಕೊಂಡಿದ್ದೀನಿ. ನೋಡಿರಿ, ಈಗ ನೋಡಿ ಚಿಕ್ಕ ಬಾಲ್ಸ್ ಥರ ಏನು ಮಾಡ್ಕೊಂಡಿದ್ದಿಲ್ಲ. ಈಗ ಅದಕ್ಕೆ ಏನು ಮಾಡ್ತಾಯಿದ್ದೀನಿ, ವಡೆ ಶೇಪನ್ನು ಕೊಟ್ಬಿಟ್ಟು ಈಗ ನೋಡಿರಿ ಈ ರೀತಿ ಮಾಡಿಕೊಂಡು ಎಲ್ಲದಕ್ಕೂ ಆ ಪ್ಲೇಟಿಗೆ ಹಾಕೋತೀನಿ. ನೋಡಿರಿ,
ನೋಡಿ ಒಂದನ್ನು ಅಷ್ಟೇ ಮಾಡಿ ತೋರಿಸ್ತಾ ಇದ್ದೀನಿ, ಇನ್ನೊಂದು ಪ್ಲೇಟಿಗೂ ಹಾಕೋತೀನಿ ರೀ ನಾನು 10. ಮತ್ತು ನೀವು ಇದನ್ನು ಈ ವಡೆಯನ್ನು 1 ವಾರದವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಹೆಂಗೆ ಸ್ಟೋರ್ ಮಾಡೋದು ಅಂತ ಹೇಳಿನೂ ನಾನು ಅದನ್ನು ಹೇಳ್ತೀನಿ ನೋಡಿರಿ. ನೋಡಿ ಇದೇ ರೀತಿನೇ ಏನು ಮಾಡ್ಕೊಂಡ್ರಿ ಈ ಪ್ಲೇಟಿಗೆ ಹಾಕ್ಕೊಂಡು ಇನ್ನೊಂದು ಪ್ಲೇಟಿಗೂ ರೆಡಿ ಮಾಡ್ಕೊತೀನಿ. ಇಡ್ಲಿ ಪಾತ್ರೆಯಲ್ಲಿ ಆಲ್ರೆಡಿ ನೀರನ್ನು ಕಾಯ್ಲಿಕ್ಕೆ ಇಟ್ಟೀನಿ ರೀ, ನೀರನ್ನು ಕಾಯ್ದು ನೋಡಿ. ಅಥವಾ ಈ ರೀತಿ ಸಪ್ರೇಟಾಗಿಟ್ಟು ನೀವು ಢೋಕ್ಲಾ ಪ್ಲೇಟ್ ಇತ್ತಂದ್ರೆ ಅದರಲ್ಲಿನೂ ಸ್ಟೀಮ್ ಮಾಡ್ಕೋಬೋದು, ಅದನ್ನು ನಡೀತದೆ ನೋಡಿ. ನೋಡಿ ಈಗ ಒಂದು ಪ್ಲೇಟನ್ನು ರೆಡಿ ಮಾಡ್ಕೊಂಡಿದ್ದಿಲ್ಲ, ಆಲ್ರೆಡಿ ನೀರನ್ನು ಕಾಯ್ದಾವ. ಈಗ ಇದನ್ನು ಸ್ಟೀಮ್ ಮಾಡೋಣ. ನೋಡಿ 2 ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ನಾನು, 10 ವಡೆಯನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಹೈ ಫ್ಲೇಮ್ನಲ್ಲಿಟ್ಟನೆ 7 ನಿಮಿಷ ಆಗಷ್ಟು ಸ್ಟೀಮ್ ಮಾಡಿ ತೊಗೋತೀನಿ ರೀ. ಇದು ಸ್ಟೀಮ್ ಆಗೋವರೆಗೂ ಏನು ಮಾಡ್ತೀನಿ, ಒಂದು ವೃತ್ತಕ್ಕೆ ಚಟ್ನಿಯನ್ನು ರೆಡಿ ಮಾಡ್ಕೊತೀನಿ. 5ಗೆ ಮಿಕ್ಸಿ ಜಾರ, ಅದೇ ಮಿಕ್ಸಿ ಜಾರಿಗೆ 1 ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡಿಬಿಟ್ಟು ಹಾಕೋರಿ. ಸ್ವಲ್ಪ ಫ್ರೆಶ್ ಆಗಿರುವ ಕರ್ಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸಣ್ಣ ಸ್ಪೂನಿಂದನೇ ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ. ಇದಕ್ಕೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಒಂದು 4 ಸ್ಪೂನ್ ಆಗಷ್ಟೇ ಹುರಿದಿರುವ ಶೇಂಗಾನ ಹಾಕ್ತಾಯಿದ್ದೀನಿ. ಇಲ್ಲಿನೂ ನೀವು ಸಿಪ್ಪೆ ತೆಗೆದಾದ್ರೂ ಹಾಕೋಬೋದು. ಇದಕ್ಕೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ದೊಡ್ಡ ಸ್ಪೂನಿಂದನೇ 1 ಸ್ಪೂನ್ ಆಗಷ್ಟೇ ಮೊಸರನ್ನು ಹಾಕ್ತಾಯಿದ್ದೀನಿ. ಮೊಸರು ಹಾಕಿರಿ, ಸಪ್ಪಗಿರೋ ಮೊಸರನ್ನೇ ಹಾಕಿರಿ, ಟೇಸ್ಟು ಚಟ್ನಿ ತುಂಬಾ ಚೆನ್ನಾಗಿ ಬರ್ತದೆ ರೀ. ಫಸ್ಟ್ ಈಗ ಇದನ್ನು ಹಾಗೇ ಗ್ರೈಂಡ್ ಮಾಡಿ, ಆಮೇಲೆ ಎಷ್ಟು ಚಟ್ನಿ ತೆಳು ಬೇಕೋ ಗಟ್ಟಿ ಬೇಕೋ ನೀರು ಹಾಕ್ಕೊಂಡು ರುಬ್ಕೊರಿ. ನೋಡಿ ಈ ಚಟ್ನಿಗೆ ನೀವು ಒಗ್ಗರಣೆನೂ ಹಾಕೋಬೋದು. ಜೀರಿಗೆ, ಎಣ್ಣೆ, ಸಾಸಿವೆ ಒಗ್ಗರಣೆನೂ ಇಲ್ಲ, ಸಾಸಿವೆ ಹಾಕಬಾರ್ದು ಉಪವಾಸಕ್ಕೆ. ಜೀರಿಗೆ, ಕರಿಬೇವು ಸೊಪ್ಪು, ಎಣ್ಣೆ ಒಗ್ಗರಣೆನೂ ಹಾಕೋಬೋದು. ನಾನು ಹಾಗೇ ಸರ್ವ್ ಮಾಡ್ತಾಯಿದ್ದೀನಿ. ಚಟ್ನಿ ಅಂತೂ ರೆಡಿ ಆಗಿದ್ರಿ, ವ್ರತದ ಅಥವಾ ಉಪವಾಸದ ಚಟ್ನಿ ರೆಡಿ ಆಗ್ಯದ. ಇದನ್ನು ಸೈಡಿಗೆ ಇಡ್ತೀನಿ. ಈಗ ಸ್ಟೀಮ್ ಆಗಿರ್ತದೆ. ನಾನು ಗ್ಯಾಸನ್ನು ಆಫ್ ಮಾಡ್ತಾಯಿದ್ದೀನಿ. 7 ನಿಮಿಷ ನಾನು ಟೈಮ್ ಹಚ್ಚಿನೇ ಇಟ್ಟೀನಿ. ನೋಡಿರಿ ಗ್ಯಾಸನ್ನು ಆಫ್ ಮಾಡಿದ್ದೀನಿ, ಎಲ್ಲನೂ ಸ್ಟೀಮ್ ಆಗಿದ್ರಿ. ನೋಡಿ ನಾನು ನಿಮಗೆ ಚೆಕ್ ಮಾಡಿನೂ ತೋರಿಸ್ತೀನಿ. ನೋಡಿ ಹಿಟ್ಟು ಎಲ್ಲಿಯೂ ಹಸಿ ಉಳಿದಿಲ್ಲ. ನೋಡಿ ಎಷ್ಟು ಚಾಕು ಕ್ಲೀನಾಗಿ ಬಂದಲ್ಲ, ಎಲ್ಲನೂ ನೀಟಾಗಿ ಸ್ಟೀಮ್ ಆಗಿದ್ರಿ. ಒಂದು ಸ್ವಲ್ಪ ಆರಲಿರಿ, ನಾನು ನಿಮಗೆ ತೆಗೆದುಬಿಟ್ಟು ತೋರಿಸ್ತೀನಿ ಇದನ್ನು. ಈಗ ಇಡ್ಲಿ ಪ್ಲೇಟ್ದಿಂದ ತಗೋತೀನಿ, ಒಂದು ಚೂರೇ ಆರಲಿರಿ ಇದು. ನೋಡಿ ಈಗಿದು ಆರಿದ್ರಿ. ನೋಡಿ ಎಷ್ಟು ಚೆನ್ನಾಗಿ ಯಾವುದೇ ರೀತಿ ಹಿಟ್ಟು ಹಸಿ ಉಳಿದಿಲ್ಲ, ಎಷ್ಟು ಚೆನ್ನಾಗಿನೇ ಏನಾಗಿದೆ ಸ್ಟೀಮ್ ಆಗಿದೆ. ನೋಡಿ 2 ಸೈಡ್ ಚೆನ್ನಾಗಿ ಬೇಯ್ದದ್ರಿ, ಇದು ಉಮ್ಗೊಯ್ದದು. ನೋಡಿ ಇದನ್ನು ಈ ರೀತಿ ಮಾಡಿ ನೀವು ಏರ್ಟೈಟ್ ಡಬ್ಬದಲ್ಲಿ ಹಾಕಿ ಫ್ರಿಜ್ನಲ್ಲಿ 1 ವಾರದವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು. ನೋಡಿ ನಿಮಗೆ ಯಾವಾಗ ಟೈಮ್ ಐತಲ್ಲ ಈ ರೀತಿ ಮಾಡಿಬಿಟ್ಟು, ಇನ್ನೇನು ಇದನ್ನು ನೀವು ಕರಿತೀರಿ ಡೀಪ್ ಫ್ರೈ ಮಾಡ್ತೀರಂದ್ರೆ ಒಂದು 10 ನಿಮಿಷ ಮುಂಚೆನೇ ಹೊರಗೆ ತೆಗೆದಿಟ್ಟು ನೀವು ಡೀಪ್ ಫ್ರೈ ಮಾಡಿಬಿಟ್ಟು ಈ ರೀತಿನೂ ಯೂಸ್ ಮಾಡಿ. ಬೆಳಗ್ಗೆನೇ ನಮಗೆ ಮಾಡೋಕ್ಕೆ ಟೈಮ್ ಇಲ್ಲಾಂದ್ರೆ ಅದ್ರ ಹಿಂದಿನ ದಿನವೂ ಈ ರೀತಿ ಯೂಸ್ ಮಾಡ್ಬೋದು. ನೋಡಿರಿ 8 ದಿನವೂ ನೀವೇನು ಮಾಡ್ಬೋದು, ಇದನ್ನು ಈ ರೀತಿ ಏರ್ಟೈಟ್ ಡಬ್ಬದಲ್ಲಿ ಹಾಕಿ ಫ್ರಿಜ್ನಲ್ಲಿ ಹಾಕಿಬಿಟ್ಟು ಸ್ಟೋರ್ ಮಾಡ್ಬೋದು. ನೋಡಿ 2 ಪ್ಲೇಟ್ ಒಳಗಿನ ತೆಗೆದುಬಿಟ್ಟು ತೋರಿಸಿದ್ದೀನಿ. ಈಗ ಒಂದನ್ನು ನಾನು ನಿಮಗೆ ಕರೆದ್ಬಿಟ್ಟು ತೋರಿಸ್ತೀನಿ ರೀ. ಆಲ್ರೆಡಿ ಎಣ್ಣೆನೂ ಚೆನ್ನಾಗಿ ಕಾಯ್ದದ, ಹೈ ಫ್ಲೇಮ್ದಲ್ಲಿಟ್ಟೇ ಕರಿತೀನಿ ರೀ. ಮತ್ತು ನೋಡಿ ಇದು ಆಲ್ರೆಡಿ ಸ್ಟೀಮ್ ಆಗಿ ಅದು ಒಳಗಡೆಯಿಂದ ಉಮ್ಗೊಯ್ದಿರ್ತದಲ್ಲ, ಕರ್ಯಾಕೂ ಜಾಸ್ತಿ ಟೈಮ್ ತೊಗೊಳಲ್ರಿ, ಬೇಗನೆ ಕರೆದ್ಬಿಡ್ತದೆ. ಮತ್ತು ಒಂದು ಚೂರೂ ಎಣ್ಣೆ ಹಿಡಿಯಲ್ಲ ಅಥವಾ ಎಣ್ಣೆಯಲ್ಲಿ ಒಡೆಯಲ್ಲ, ಏನೂ ಇಲ್ಲ ನೋಡಿರಿ. ಫಸ್ಟ್ ಟೈಮೇ ಮಾಡತ್ತಿರೋನವರು ಪರ್ಫೆಕ್ಟಾಗಿಯೇ ಸಾಬೂದಾನಿ ಅಥವಾ ಸಬ್ಬಕ್ಕಿ ವಡೆಯನ್ನು ಮಾಡ್ಕೊಬೋದು ನೋಡಿರಿ. ಈ ವಡೆ ಚಟ್ನಿ ಅಂತೂ ಬೆಸ್ಟ್ ಕಾಂಬಿನೇಷನ್ ರೀ. ನಾಳೆ ಆಷಾಢ ಏಕಾದಶಿಗೆ ನೀವು ಈ ವಡೆ ಚಟ್ನಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ನೋಡಿ ಇಷ್ಟು ಲೈಟ್ ಕೆಂಪಗಾದರೆ ಸಾಕ್ರಿ. ಇಲ್ಲ ನಮಗೆ ಇನ್ನೂ ಜಾಸ್ತಿ ಕೆಂಪಗೆ ಬೇಕಂದ್ರೆ ನೀವು ಕರ್ಕೋಬೋದು. ಇಷ್ಟೇ ಸಾಕು, ತಿನ್ನೋಕ್ಕೂ ಟೇಸ್ಟ್ ಚೆನ್ನಾಗಿರ್ತದೆ. ನೋಡಿ ಒಂಚೂರು ಆರ್ಲಿರಿ, ನಾ ಇದು ಎಷ್ಟು ಚೆನ್ನಾಗಿ ಕ್ರಿಸ್ಪಿ ಬಂದವ. ಮತ್ತು ನಿಮಗೆ ಕಟ್ ಅಥವಾ ಮುರಿದು ಬಿಟ್ಟು ತೋರಿಸ್ತೀನಿ ನೋಡಿರಿ. ನೋಡಿ ಬಿಸಿ ಬಿಸಿಯಾಗಿ ವಡೆ ರೆಡಿ ಆಗ್ಯಾವ್ರಿ. ನೋಡಿ ವಡೆ ಚಟ್ನಿ ಮತ್ತು 1-2 ಮೆಣಸಿನ್ಕಾಯಿನ ಕರೆದ್ಬಿಟ್ಟು ತೊಗೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದವು ನೋಡಿರಿ. ಮತ್ತು ಒಂದು ಚೂರೂ ಎಣ್ಣೆ ಹಿಡಿದಿಲ್ಲ, ತುಂಬಾ ಡ್ರೈ ಇದಾವೆ. ನೋಡಿ ಆ ಬೇಯಿಸಿದ ಆಲೂಗಡ್ಡೆ ಅದು ಹಾಕ್ತಿರ್ತೀವಲ್ಲ ಅಥವಾ ನೆನೆ ಸಬ್ಬಕ್ಕೆನ ಒಂದು ಸ್ವಲ್ಪನೇ ಏನಾದರೂ ಮಾಡುವಲ್ಲಿ ಚೇಂಜ್ ಆಯ್ತು ಅಂದ್ರೆ ತುಂಬ ಎಣ್ಣೆ ಹಿಡಿತಾವ್ರಿ. ನೋಡಿ ನಿಮಗೆ ಸೌಂಡ್ದಿಂದಾನೇ ಗೊತ್ತಾಯ್ತಲ್ಲ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಾವ ಅಂತೇಳಿ. ಮಾಡೋದು ಎಷ್ಟು ಸಿಂಪಲ್ ಅದಲ್ರಿ, ಟೇಸ್ಟ್ ಅಂತೂ ಅದ್ಭುತ ನೋಡಿರಿ. ನೋಡಿ ಹೊರಗಡೆಯಿಂದ ಕ್ರಿಸ್ಪಿ, ಒಳಗಡೆಯಿಂದ ಸಾಫ್ಟು. ಅಥವಾ ನೀವು ಕೆಲವೊಬ್ರು ಕೊತ್ತಂಬರಿ ಅದು ಉಪವಾಸ ವ್ರತಕ್ಕೆ ತಿನ್ನಲ್ಲ ಅಂದ್ರೆ ಅದನ್ನು ನೀವು ಸ್ಕಿಪ್ನು ಮಾಡ್ಬೋದು ನೋಡಿರಿ. ನೋಡಿ ಬಿಸಿ ಬಿಸಿ ವಡೆ, ಈ ಶೇಂಗಾ ಅಥವಾ ಕಡಲೆ ಬೀಜ ಚಟ್ನಿ ಅಂತೂ ಬೆಸ್ಟ್ ಕಾಂಬಿನೇಷನ್ ನೋಡಿರಿ, ತುಂಬಾ ಚೆನ್ನಾಗಿ ಬಂದವ್ರಿ. ಅಥವಾ ಬಿಸಿ ಬಿಸಿ ವಡೆಯನ್ನು ಮೆಣಸಿನ್ಕಾಯಿ ಜೊತೆ ಬಾಡಿಸ್ಕೊಂಡು ಬಿಟ್ಟು ತಿನ್ಬೋದು ನೋಡಿರಿ. ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಸಬ್ಬಕ್ಕಿ ವಡೆ ರೆಡಿ ಆಗ್ಯಾವ್ರಿ. ನೋಡಿ ತುಂಬಾ ಕ್ರಿಸ್ಪಿ ಆಗ್ಯಾವ್ರಿ. ಈ ಸಬ್ಬಕ್ಕಿ ವಡೆ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ನಾಳೆ ಏಕಾದಶಿ ಸಲುವಾಗಿ ಇದನ್ನು ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತು ಒಳ್ಳೆ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ನಾಳೆ ಮತ್ತೆ ನಿಮ್ಮ ಜೊತೆ ಹೊಸ ರೆಸಿಪಿ ಜೊತೆ ಸಿಗೋಣ.